ನಾವು ನಟ ದಿಲೀಪ್ ರಾಜ್ ಅವ್ರನ್ನ ನೋಡಿದ್ವಿ ಅಥವಾ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ವಿ. ಮೊನ್ನೆ ಟಿ ನಂದೀಶ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಂಡಿರೋ ಲಕ್ಷಣ ಒಂದೇ, ಒಂದು ಎದೆ ನೋವು, ಇಲ್ಲ ವಾಂತಿ ಆಗಿರುವಂಥದ್ದು, ಈ ಥರ ಆಮಿಟ್ ಸೆನ್ಸೇಷನ್ ಬಂದಿರುವಂಥದ್ದು, ಈ ಥರದ ಪ್ರಾಬ್ಲಮ್ಗಳಿಗೆ ನಾವು ಯಂಗ್ಸ್ಟರ್ಸ್ಗಳು ನಮ್ಮನ್ನು ನಾವು ತಿಳ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ಏನಂತೀರಿ ಸರ್ ನೀವು? ಹೃದಯಾಘಾತ ಆಗೋದಕ್ಕೆ ಮುಂಚೆನೆ ಕೆಲವ್ರಿಗೆ ಏನೋ ಒಂದು ಸ್ವಲ್ಪ ಅನೀಸಿನೆಸ್ಸು, ಹೊಟ್ಟೆ ಎಲ್ಲ ತೊಳಸೋದು, ಅಥವಾ ಏನೋ ಎದೆ ಬಡಿತ, ಹೊಟ್ಟೆ ಒಂಥರ ಎದೆ ಎಲ್ಲ ಹಿಡ್ಕೊಳ್ಳೋದು, ಟೈಟ್ನೆಸ್ ಅದು ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಅವರು ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಮಾತ್ರೆ ನುಂಗೋದು ಅಥವಾ ಮನೆ ಮದ್ದು ತಗೊಂಡು ಅದು ವಿತಿನ್ ಒಂದು ಫ್ಯೂ ಸೆಕೆಂಡ್ಸ್ ಮಿನಿಟ್ಸಲ್ಲಿ ಹೋಗಲಿಲ್ಲ ಅಂದರೆ ನಿಯರೆಸ್ಟ್ ಹಾಸ್ಪಿಟ್ಲ್ಗೆ ಹೋಗಿ ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ECG ಅನ್ನೋದು ಮಾಡಿಸ್ಕೊಬೇಕು. ಅನ್ನನಾಳದ್ದು, ಜಠರದ ಕ್ಯಾನ್ಸರು, ಕರಳಿನ ಕ್ಯಾನ್ಸರು, ಕೆಲವೊಂದು ಕಡೆ ಕ್ಯಾನ್ಸರ್ ತುಂಬ ಕಡೆ ಹರಡಿರುತ್ತೆ ಆಲ್ರೆಡಿ, ತುಂಬ ಲೇಟ್ ಸ್ಟೇಜಲ್ಲಿ ಬರ್ತಾ ಇರ್ತಾರೆ. ಯಾಕಂದರೆ ಆ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಮಾತ್ರೆ ತಗೊಂಡು ಅವರೇ ಏನೋ ಸೆಲ್ಫ್ ಮೆಡಿಕೇಟ್ ಮಾಡ್ಕೊತಾ ಇರ್ತಾರೆ, ಸರಿಯಾಗಿ ಒಂದು ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊಂಡಿರೋದಿಲ್ಲ. ಎಷ್ಟೊಂದು ಜನಕ್ಕೆ ಅವರ ಜೀವನ ಶೈಲಿ ಬದಲಾವಣೆ ಇದೆ, ಅವರಿಗೆ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ, ಟೈಮಿಗೆ ಸರಿಯಾಗಿ ಆಹಾರ ತಿನ್ನೋದಿಲ್ಲ, ಇದ್ರ ಜೊತೆಗೆ ಹೊರಗಡೆ ತಿನ್ನೋದು ಅನ್ನೋದು ವಿಪರೀತ ಜಾಸ್ತಿ ಆಗಿದೆ. ಎಷ್ಟು ನೈಟು ಈ ಮೊಬೈಲ್ ಫೋನ್ಗಳು ಅವು ಇವು ಬಂದ್ಬಿಟ್ಟು ಬರೀ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು, ಸರಿಯಾಗಿ ನಿದ್ದೆ ಇರೋದಿಲ್ಲ, ಇವೆಲ್ಲ ನಮ್ಮ ಒಂದು ಶರೀರದ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ. ಎಷ್ಟೊಂದು ಜನಕ್ಕೆ ತುಂಬ ಹೈ ಲೆವೆಲ್ ಆಫ್ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್ ಎಲ್ಲ ಇರುತ್ತೆ ರಕ್ತದಲ್ಲಿ. ಅದು ಅವ್ರಿಗೇನು ಗೊತ್ತಾಗಲ್ಲ, ಅದು ಸಡನ್ ಆಗಿ ಗೊತ್ತಾಗೋದು ಏನೋ ಹೃದಯಾಘಾತ ಆಗಿದೆ ಅಂತ ಟೈಮಲ್ಲಿ. ಎಷ್ಟೊಂದು ಜನ ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಿರಲ್ಲ. ಅವ್ರೇನೋ ಸಣ್ಣಕ್ಕಿರ್ತಾರೆ, ನಾನು ಫಿಟ್ ಆಗಿದ್ದೀನಿ, ನಾನು ಏನೋ ಸಮಸ್ಯೆ ಇಲ್ಲ ಅಂತ ಅನ್ಕೊತಾ ಇರ್ತಾರೆ. ಬಟ್ ಕೆಲವೊಂದು ಟೈಮು ಚೆಕ್ ಮಾಡಿದ್ರೆ ಅವರು ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇರುತ್ತೆ, ಅವ್ರಿಗೆ ಆಲ್ರೆಡಿ ಶುಗರ್ ಇರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಿದ್ದೆ ಯಾರಿಗೆ ಸರಿ ಇಲ್ಲ ಅಂತ ಅವ್ರಿಗೆ ಹಲವಾರು ಸಮಸ್ಯೆಗಳು ಶುರುವಾಗುತ್ತೆ. ಹೃದಯದಿಂದ ಹಿಡಿದು ಅವ್ರ BP ಇಂದ ಹಿಡಿದು ಈ ಜಠರ ಕರಳಿನ ಸಮಸ್ಯೆಗಳು. ಯಾಕಂದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಅಸಿಡಿಟಿ, ಆಮ್ಲೀಯತೆಯೂ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈ ಗಟ್ ಮೈಕ್ರೋಬ್ ಅಂತೀವಿ, ನಮ್ಮ ಕರಳಲ್ಲಿರೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ಡೈಜೆಷನ್ನ ರೆಗ್ಯುಲೇಟ್ ಮಾಡುತ್ತಲ್ಲ, ಅದು ಹಾಳಾಗ್ತಾ ಇರುತ್ತೆ. ಸೊ ಜನ ತುಂಬ ಲೇಟಾಗಿ ಆಹಾರ ತಿಂತಾ ಇದ್ದಾರೆ. ನಮ್ಮ ಶರೀರ ಅದಕ್ಕೆ ಡಿಸೈನ್ಡ್ ಇಲ್ಲ. ನಮ್ಮ ಹ್ಯೂಮನ್ ಬಾಡಿ ಮಾಡಿರೋದು ಆದಷ್ಟು ಅರ್ಲಿಯಾಗಿ ಊಟ ಮಾಡಿ ನೈಟ್ ಟೈಮು ಅದು ಒಂದು ರೆಸ್ಟ್ ಆ್ಯಂಡ್ ರೀಸೆಟ್ ಮೋಡ್ ಅಂತ ಹೋಗ್ತಾ ಇರುತ್ತೆ. ಸೊ ನಾವು ಮಲಗೋಕೆ ಮುಂಚೆ ಜಠರದಿಂದ ಆಹಾರ ಖಾಲಿ ಆಗಿರಬೇಕು. ಲಿವರು ಪ್ಯೂರಿಫಿಕೇಶನ್ ಅಂದರೆ ಶುದ್ಧೀಕರಣ ಪ್ರೋಸೆಸ್ನ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ. ಸೊ ಈಗ ರಾತ್ರಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲಗಿದ್ರೆ ಎಲ್ಲ ಥರ ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಫ್ಯಾಟಿ ಲಿವರ್ ಇವೆಲ್ಲ ಶುರು ಆಗುತ್ತೆ. ಯಾಕಂದರೆ ಮೆಟಬಾಲಿಸಮ್ಮೇ ಸ್ಲೋ ಆಗ್ತಾ ಇರುತ್ತೆ. ಸೊ ಅಂತ ಸ್ಲೋ ಆಗ್ತಾ ಇದ್ದಂಗೆ ನಾವು ಆ ಟೈಮಲ್ಲಿ ಹೆವಿಯಾಗಿ ಆಹಾರ ನಮ್ಮ ಶರೀರಕ್ಕೆ ಕೊಟ್ಟರೆ ಎಲ್ಲ ಥರದ ಸಮಸ್ಯೆಗಳು ಶುರುವಾಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಒಂದು ಕಾಮನ್ ಫ್ಯಾಕ್ಟರ್ ಅಂತ ಜನ ಥಿಂಕ್ ಮಾಡ್ತಾ ಇದ್ದಾರೆ. ನನಗೆ ರಾತ್ರಿ ಊಟ ಮಾಡಿದೆ, ಗ್ಯಾಸ್ಟ್ರಿಕ್ ಆಯಿತು, ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡೆ, ಮಲ್ಕೊಂಡೆ, ಅಥವಾ ನನಗೆ ಎದೆ ಉರಿ ಬಂತು, ಗ್ಯಾಸ್ಟ್ರಿಕ್ಕು, ಹುಳಿತೇಗ್ ಬಂತು, ಗ್ಯಾಸ್ಟ್ರಿಕ್ಕು. ಹೀಗೆ ಆ ಗ್ಯಾಸ್ಟ್ರಿಕ್ ಅನ್ನುವಂಥ ಒಂದು ಪದ ಇದೆಯಲ್ಲ, ಇದು ನಮ್ಮ ದೇಹದ ಒಳಗಡೆ ಇನ್ಯಾವುದೋ ಒಂದು ಕಾಯಿಲೆಯನ್ನು ಸೃಷ್ಟಿ ಮಾಡುತ್ತೆ, ಅಥವಾ ಇನ್ಯಾವುದೋ ಕಾಯಿಲೆಗೆ ನಮ್ಮನ್ನು ತಳ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡದೆ ಜನ ಇದನ್ನು ತುಂಬ ಕಾಮನ್ ಆಗಿ ತಗೊಂಡಿದ್ದಾರೆ. ಸೊ ಇದು ಕಾಮನ್ ಕಾಯಿಲೆನ? ಹಾಗಾದರೆ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತಾನೆ ನಾನಿವತ್ತು ಬ್ಯಾಂಗ್ಳೂರಿನ ಗ್ಯಾಸ್ಟ್ರೋ ಸೆಂಟರ್ನ ಒಳಗಡೆ ಇದ್ದೀನಿ. ನನ್ನ ಜೊತೆಗೆ ಇಲ್ಲಿಯ ಡಾಕ್ಟರ್ ಯೋಗಾನಂದ್ ರೆಡ್ಡಿ ಅವರಿದ್ದಾರೆ. ಇವರೇ ಮುಖ್ಯಸ್ಥರು. ಹಾಗಾಗಿ ಅವ್ರ ಜೊತೆನೇ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ಹೆಗ್ಗದೆ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ಕಡೆ ನಮಸ್ಕಾರ. ಎಸ್, ನಾನು ಇವತ್ತು ನಿಮ್ಮನ್ನು ಮುಂಜಾನೆಯಿಂದಲೂ ನಿಮ್ಮ ಜೊತೆಗೆ ಇರುವ ಕಾರಣ ಒಂದೇ ಸರ್. ಇವತ್ತಿನ ಯಂಗ್ಸ್ಟರ್ಸ್ಗಳಲ್ಲಿ ತುಂಬ ಕಾಮನ್ ಫ್ಯಾಕ್ಟ್ರು ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗ್ತಾ ಇದೆ. ನಮಗೆ ಒಂದು ಗ್ಯಾಸ್ಟ್ರಿಕ್, ಊಟ ಆದಮೇಲೆ ಗ್ಯಾಸ್ಟ್ರಿಕ್ ಬರ್ತಾ ಇದೆ. ಅದಕ್ಕಿಂತ ಮುಖ್ಯ, ಇತ್ತೀಚಿನ ದಿನಮಾನದಲ್ಲಿ ನಾವು ಸುಮಾರು ಜನ ಸೆಲೆಬ್ರಿಟೀಸ್ಗಳನ್ನೇ ಕಳ್ಕೊಂಡ್ಬಿಟ್ವಿ. ಇದೆಲ್ಲ ಕೇಳಿದಾಗ ಏನೋ ಗ್ಯಾಸ್ಟ್ರಿಕ್ ಆಗಿರಬೇಕು, ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡೆ ಮಲ್ಕೊಂಡೆ ಅಂದಾಗ ನೆಕ್ಸ್ಟ್ ಡೇನೇ ಅವರಿಲ್ಲ, ಆ ಥರನೂ ಆಗಿದೆ. ಸೊ ಇತ್ತೀಚೆಗೆ ನಾವು ನಟ ದಿಲೀಪ್ ರಾಜ್ ಅವ್ರನ್ನ ನೋಡಿದ್ವಿ ಅಥವಾ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ವಿ. ಮೊನ್ನೆ ಟಿ ನಂದೀಶ್ ಅಂತ ಹೇಳ್ಬಿಟ್ಟು ಒಬ್ಬರು ಜರ್ನಲಿಸ್ಟಲ್ಲಿದ್ದರು, ಅವರು ಕೂಡ ಇದೇ ಪ್ರಾಬ್ಲಮ್ಮಿಂದ ತೀರೋದ್ರು. ಅಂದರೆ ಅವ್ರಿಗೆ ಕಂಡಿರೋ ಲಕ್ಷಣ ಒಂದೇ, ಒಂದು ಎದೆ ನೋವು, ಇಲ್ಲ ವಾಂತಿ ಆಗಿರುವಂಥದ್ದು, ಈ ಥರ ಆಮಿಟ್ ಸೆನ್ಸೇಷನ್ ಬಂದಿರುವಂಥದ್ದು, ಈ ಥರದ ಪ್ರಾಬ್ಲಮ್ಗಳಿಗೆ ನಾವು ಯಂಗ್ಸ್ಟರ್ಸ್ಗಳು ನಮ್ಮನ್ನು ನಾವು ತಿಳ್ಕೊತಾ ಇದ್ದೀವಿ. ಬಹುಶಃ ಈ ಹಾರ್ಟ್ ಅಟ್ಯಾಕ್ಗಳನ್ನೆಲ್ಲ ನೋಡಿದಾಗ ನನಗನ್ಸೋದು
ಇದು ಎಲ್ಲೋ ಒಂದು ಕಡೆ ಗ್ಯಾಸ್ಟ್ರಿಕ್ ಮೂಲ ಇರಬಹುದೇನೋ ಅಂತ. ಸೊ ನಿಮ್ಮ ಹತ್ರನೇ ನೇರವಾಗಿ ಕೇಳಬೇಕು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತಾನೆ ನಿಮ್ಮನ್ನ ನಾನು ಕಾರ್ಯಕ್ರಮ ಜಾಯಿನ್ ಮಾಡಿಸ್ಕೊಂಡ್ವಿ. ಇದ್ರ ಬಗ್ಗೆ ಏನಂತೀರಿ ಸರ್ ನೀವು? ಹೌದು, ಇದು ಒಂದು ತುಂಬಾ ಸೀರಿಯಸ್ ಮ್ಯಾಟರ್. ಯಾಕಂದ್ರೆ ಈಗ ನೋಡಿ, ನಾನು ಮೆಡಿಕಲ್ ಕಾಲೇಜಲ್ಲಿ ಓದಬೇಕಾದ್ರೆ 40 ವರ್ಷಕ್ಕಿಂತ ಕಡಿಮೆ ವಯಸ್ಸವರು ಒಂಥರ ಏನೋ ಸಡನ್ ಆಗಿ ತೀರ್ಕೊಂಡ್ರು ಅನ್ನೋದು ತುಂಬಾ ಅಪರೂಪ. ಹೌದು. ಬಟ್ ಈಗ ಕೆಲವರು ಜಿಮ್ಗೆ ಹೋಗೋದಕ್ಕೆ ಹೆದರ್ತಾರೆ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ಬಿಟ್ರೆ ಎಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ ಅಥವಾ ಸೊ ಆ ಒಂದು ಹೆದರಿಕೆ ಅನ್ನೋದು ಬರ್ತಾ ಇದೆ. ಯಾಕಂದ್ರೆ ನಿಜವಾಗ್ಲೂ ಆಗ್ತಾ ಇದೆ. ಸೊ ನೀವು ಹೇಳ್ದಂಗೆ ಹಲವಾರು ಇನ್ಸಿಡೆಂಟ್ಸ್ ಆಗಿದೆ, ಅದು ತುಂಬಾ ಅನ್ಫಾರ್ಚುನೇಟ್. ಈಗ ಎಷ್ಟೊಂದು ಜನ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದನ ತುಂಬಾ ಸಹಜವಾಗಿ ಯೂಸ್ ಮಾಡ್ತಾ ಇರ್ತಾರೆ. ಅದು ಕೆಲವೊಂದು ಟೈಮು ಒಬ್ಬೊಬ್ಬರಿಗೆ ಒಂದೊಂದು ಗುಣಲಕ್ಷಣ ರೋಗ ಲಕ್ಷಣ ಇರುತ್ತೆ. ಈಗ ಎಷ್ಟೊಂದು ಸರಿ ನಮ್ಮ ಇಲ್ಲಿ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ ನೈಟ್ ಟೈಮ್ ಕೆಲವರು ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಎದೆ ಉರಿ ಆಗಿದೆ ಅಂತ ಬರ್ತಾರೆ. ಹೌದು, ಇದು ಗ್ಯಾಸ್ಟ್ರೋಎಂಟ್ರಾಲಜಿ ಆಸ್ಪತ್ರೆ ಅಂತೇಳಿ. ಆ ಥರ ಬಂದಿರೋ ಪೇಷಂಟ್ಗೆ ನಾವು ಫಸ್ಟ್ ಮಾಡೋದೇನು, ಫಸ್ಟ್ ಟೈಮ್ ಎದೆ ಉರಿ ಸ್ವಲ್ಪ ನನಗೆ ಇಲ್ಲೇನೋ ಸಮಸ್ಯೆ ಇದೆ ಎದೆಯಲ್ಲಿ ಅಂದಾಗ ಒಂದು ECG ಅನ್ನೋದು ಮಾಡ್ತೀವಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅದೊಂದು ಬೇಸಿಕ್. ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಯಾರಿಗೂ ಪ್ರಾಣ ಇಮಿಡಿಯೇಟ್ ಆಗಿ ಹೋಗೋದಿಲ್ಲ, ಹೃದಯಘಾತನ ಮಿಸ್ ಆದರೆ ಹೋಗುತ್ತೆ. ಹಾಗಾಗಿ ಎಷ್ಟೊಂದು ಜನ ಕೆಲವೊಂದು ಟೈಮು ಗ್ಯಾಸ್ಟ್ರಿಕ್ಕು, ಎದೆ ಉರಿ, ನನಗೇನೋ ಎದೆಯಲ್ಲಿ ಸ್ವಲ್ಪ ಸಂಕಟ ಅಥವಾ ನನಗೆ ಎದೆಯಲ್ಲಿ ಒಂಥರ ಟೈಟ್ನೆಸ್, ಹೃದಯಘಾತನ ಮಿಸ್ ಆಗ್ತಾ ಇರ್ತಾರೆ. ಈಗ ನಾವು ಆಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆದ್ರೂ ಹೃದಯಕ್ಕೇನೆ ಫಸ್ಟ್ ಪ್ರಾಮುಖ್ಯತೆ ಕೊಡೋದು. ಯಾಕಂದ್ರೆ ಕೆಲವೊಂದು ಟೈಮು ಹೃದಯಘಾತನ ನಾವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಾವು ಅದಕ್ಕೆ ವಾಪಸ್ ಹೋಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಕೆಲವೊಂದು ಟೈಮು ಹೃದಯಘಾತ ಆಗೋದಕ್ಕೆ ಮುಂಚೆನೆ ಕೆಲವ್ರಿಗೆ ಏನೋ ಒಂದು ಸ್ವಲ್ಪ ಅನೀಸಿನೆಸ್ಸು, ಹೊಟ್ಟೆ ಎಲ್ಲ ತೊಳಸೋದು ಅಥವಾ ಏನೋ ಎದೆ ಬಡಿತ, ಹೊಟ್ಟೆ ಒಂಥರ ಎದೆ ಎಲ್ಲ ಹಿಡ್ಕೊಳ್ಳೋದು, ಟೈಟ್ನೆಸ್ ಅದು ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಅವರು ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಮಾತ್ರೆ ನುಂಗೋದು ಅಥವಾ ಮನೆ ಮದ್ದು ತಗೊಂಡು ಅದು ವಿತಿನ್ ಒಂದು ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಿ ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ECG ಅನ್ನೋದು ಮಾಡಿಸ್ಕೊಬೇಕು. ಅದರಲ್ಲಿ ಗೊತ್ತಾಗುತ್ತೆ ಹೃದಯದ ಏನಾದ್ರೂ ಇಮಿಡಿಯೇಟ್ ಆಗಿ ಸಮಸ್ಯೆ ಇದ್ರೆ. ಕೆಲವೊಂದು ಟೈಮ್ ಒಂದು ಸಿಂಪಲ್ ರಕ್ತ ಪರೀಕ್ಷೆ ಮಾಡ್ತಾರೆ, ಯಾವುದೋ ಒಂದು ಸಣ್ಣ ನರ್ಸಿಂಗ್ ಹೋಮ್ ಆದ್ರೂ ಪರವಾಗಿಲ್ಲ, ನಿಯರೆಸ್ಟ್ ಫಸ್ಟ್ ಅದು. ಕೆಲವರು ಎದೆನೋ ಅಂತ ಹೋಗ್ತಾನೆ ಇರ್ತಾರೆ ಹಾಸ್ಪಿಟ್ಲಿಗೆ. ಈಗ ರಾತ್ರಿ ಹೊತ್ತು 10 ಜನ ಹಾಸ್ಪಿಟ್ಲಿಗೆ ಎದೆನೋ ಅನ್ಕೊಂಡು ಹೋದ್ರೆ ಅದರಲ್ಲಿ 8 ಜನಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಏನು ಇರಲ್ಲ. ಬಟ್ ಫಸ್ಟ್ ಟೈಮ್ ಆಗ್ತಾ ಇದೆ ಅಂದಾಗ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದೇ. ಇನ್ನ 8 ಜನಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಿಲ್ಲದೆ ಇರಲ್ಲ, ಬಟ್ ಎದೆನೋ ಬರ್ತಾ ಇರುತ್ತೆ. ಅವ್ರಿಗೆ ಎಲ್ಲೋಗ್ಬೇಕು ಏನೂ ಗೊತ್ತಾಗಲ್ಲ. ಅದು ಈ ಒಂದು ಗ್ಯಾಸ್ಟ್ರಿಕ್ ಆಮ್ಲ ಅನ್ನೋದು ಕೆಲವರಿಗೆ ಎದೆ ಒಂದು ಅವರ ಅನ್ನನಾಳಕ್ಕೆ ಮೇಲೆ ಬರ್ತಾ ಇರುತ್ತೆ ಪದೇ ಪದೇ. ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಅಂತ ಕರಿತೀವಿ. ಸೊ ಅದು ಪ್ರಾಣ ಹೋಗೋ ಅಂತ ಕಂಡೀಷನ್ ಅಲ್ಲ, ಬಟ್ ಅದು ಕೆಲವರಿಗೆ ಪದೇ ಪದೇ ಕಾಡ್ತಾ ಇರುತ್ತದು. ಬಟ್ ಅವ್ರಿಗೆ ಒಂಥರ ಗಾಬರಿ ಶುರು ಆಗುತ್ತೆ, ಯಾಕೆ ಎದೆನೋ ಬರ್ತಾ ಇದೆ. ಯಾರಿಗೇ ಆಗಲಿ ರಾತ್ರಿ 2 ಗಂಟೆ ಕೆಲವರು ಒಬ್ಬೊಬ್ಬರೇ ಇರ್ತಾರೆ, ಎಲ್ಲೋ PG ಇಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಸ್ವಲ್ಪ ಎದೆ ಬಡಿತ ಅಥವಾ ಒಂದು ಚೆಸ್ಟ್ ಟೈಟ್ನೆಸ್ಸು ಆ ಥರ ಆದಾಗ ನ್ಯಾಚುರಲಿ ಇದಾಗುತ್ತೆ. ಎಷ್ಟೊಂದು ಸರಿ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅದು ಇದು ಅಂತ ಯಾವುದೋ ಒಂದು ಮನೆ ಮದ್ದು, ಯಾವುದೋ ಒಂದು ಆ್ಯಂಟಾಸಿಡ್ ಮಾತ್ರೆ, ಗ್ಯಾಸ್ಟ್ರಿಕ್ ಮಾತ್ರೆ ಮೆಡಿಕಲ್ ಶಾಪ್ಗಳಲ್ಲಿ ಜನ ತಗೊಂಡು ನುಂಗ್ತಾ ಹೋಗ್ತಾ ಇರ್ತಾರೆ. ಬಟ್ ಅವ್ರ ಒಳಗಡೆ ಇರೋ ಪ್ರಾಬ್ಲಮ್ನ ತೋರಿಸ್ಕೊಂಡಿರೋದಿಲ್ಲ. ಈಗ ನಾವು ಈ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಸಂಸ್ಥೆಯಲ್ಲಿ ಪ್ರತಿದಿನ ನೋಡ್ತೀವಿ ಅನ್ನನಾಳದ್ದು, ಜಠರದ ಕ್ಯಾನ್ಸರು, ಕರಳಿನ ಕ್ಯಾನ್ಸರು, ಕೆಲವೊಂದು ಕಡೆ ಕ್ಯಾನ್ಸರ್ ತುಂಬಾ ಕಡೆ ಹರಡಿರುತ್ತೆ ಆಲ್ರೆಡಿ. ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾ ಇರ್ತಾರೆ. ಯಾಕಂದ್ರೆ ಆ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಮಾತ್ರೆ ತಗೊಂಡು ಅವರೇ ಏನೋ ಸೆಲ್ಫ್ ಮೆಡಿಕೇಟ್ ಮಾಡ್ಕೊತಾ ಇರ್ತಾರೆ, ಸರಿಯಾಗಿ ಒಂದು ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊಂಡಿರೋದಿಲ್ಲ. ಸೊ ಕೆಲವೊಂದು ಟೈಮ್ ಏನಾಗಿರುತ್ತೆ, ತುಂಬಾ ಒಂದು ಲೇಟ್ ಸ್ಟೇಜ್ ಅಲ್ಲಿ ಬರೋದ್ರಿಂದ ಒಳಗಡೆ ಇರೋ ಪ್ರಾಬ್ಲಮ್ ಆಲ್ರೆಡಿ ಎಲ್ಲ ಕಡೆ ಅವರ ಬಾಡಿಯಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅಂತ ಟೈಮಲ್ಲಿ ಕೊನೆ ಸಿಂಪ್ಟಮ್ಸ್ ಇಂದ ಅವರು ಬಂದಾಗ ಅವ್ರಿಗೇನೋ ನಿನ್ನೆ ಹೊಟ್ಟೆ ನೋವಿತ್ತಂತೆ ಇವತ್ತು ತೀರ್ಕೊಂಡ್ಬಿಟ್ರು ಅಂದ್ರೆ ಆ ಸಮಸ್ಯೆ ನಿನ್ನೆದಿರಲ್ಲ, ಅದು ಸಮಸ್ಯೆ ಒಂಥರ ಅಕ್ಯುಮುಲೇಟ್ ಆಗಿರುತ್ತೆ ಎಷ್ಟೋ ತಿಂಗಳ ಗಟ್ಲೆಯಿಂದ. ಅವರು ಅದನ್ನ ಲೇಟ್ ಸ್ಟೇಜಸ್ ಅಲ್ಲಿ ಬಂದಿರ್ತಾರೆ ಕೆಲವರು. ಬಟ್ ನಿಮ್ಮ ಪ್ರಶ್ನೆ ಇದೆಯಲ್ಲ, ಈ ಯಾಕೆ ಸ್ವಲ್ಪ ಯಂಗ್ಸ್ಟರ್ಸ್ ಎಲ್ಲ ಈ ತರ, ನಾನೀಗ ಯಾರ್ಯಾರ ಹೆಸರು ಹೇಳಿದೆ ನಿಮ್ಗೆ, ಇವರೆಲ್ಲ ಫಿಟ್ ಆಗಿದ್ದವರು, ಜಿಮ್ ಹೋಗ್ತಾ ಇದ್ದವರು. ಸೊ ಯಾರು ಕೂಡ ಏನೋ ಕಾಯಿಲೆ ಇದೆ, ಈಗ ಕೆಲವೊಬ್ರಿಗೆ BP ಶುಗರ್ ಕೂಡ ಇಲ್ಲ. ಸೊ ಅಂಥ ಯಂಗ್ಸ್ಟರ್ಸ್ಗಳನ್ನೇ ಈ ತರ ಕೊಲ್ಯಾಪ್ಸ್ ಆಗ್ಬಿಟ್ರೆ ಇದಕ್ಕೆ ಏನ್ ರೀಸನ್ ಇರುತ್ತೆ ಅಂತ ನಾನು. ಹೌದು, ಈಗ ನೋಡಿ ಕೋವಿಡ್ ಅನ್ನೋದು ಬಂದು ಹೋದ್ಮೇಲೆ ಎಷ್ಟೊಂದು ಜನಕ್ಕೆ ಒಂದು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬಿಟ್ವಿ, ಅದರಿಂದ ಏನಾದ್ರು ಆಗ್ತಾ ಇದೆಯಾ ಅಥವಾ ಅದೊಂದು ಭಯ ಇದೆ ಈಗ. ಕರೆಕ್ಟ್. ಸೊ ಈಗ ಹಾಕಿರೋ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ರೆ
ಇಷ್ಟೊತ್ತಿಗೆ ನಾವು ಸುಮಾರು ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡಬೇಕಾಗಿತ್ತು ಅದೇ ಥರ. ಹೌದು. ಬಟ್ ಎಷ್ಟೊಂದು ಜನಕ್ಕೆ ಅವರ ಜೀವನ ಶೈಲಿ ಬದಲಾವಣೆ ಇದೆ, ಅವರಿಗೆ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ, ಟೈಮಿಗೆ ಸರಿಯಾಗಿ ಆಹಾರ ತಿನ್ನೋದಿಲ್ಲ. ಈಗ ನಗರಗಳಲ್ಲಿ ನೋಡ್ತೀವಲ್ಲ, ಎಲ್ಲ ಒಂಥರ ಏನೋ ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸ್, 10 ವರ್ಷದಲ್ಲಿ ಒಂದು ಅಚೀವ್ ಮಾಡೋದನ್ನ 2 ವರ್ಷದಲ್ಲೇ ಹೆಂಗ್ ಮಾಡಬೇಕು, 40 ವರ್ಷಕ್ಕೆ ಹೆಂಗ್ ರಿಟೈರ್ ಆಗ್ಬಿಡ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಒಂದು ಒತ್ತಡನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಪ್ರಾಪರ್ ಟೈಮ್ಗೆ ಫುಡ್ ಇರೋದಿಲ್ಲ. ಇನ್ನು ನೈಟು ಈ ಮೊಬೈಲ್ ಫೋನ್ಗಳು ಅವು ಇವು ಬಂದ್ಬಿಟ್ಟು ಬರೀ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು, ಸರಿಯಾಗಿ ನಿದ್ದೆ ಇರೋದಿಲ್ಲ. ಇವೆಲ್ಲ ನಮ್ಮ ಒಂದು ಶರೀರದ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ. ಈಗ ನಾವು ತಿನ್ನೋ ಆಹಾರದಲ್ಲೇ ಸಮಸ್ಯೆ ಇದೆ, ಅದು ನಾವು ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಥರದ ಕೀಟನಾಶಕ ಅದು ಇದು ಹೊಡೆದು, ಫರ್ಟಿಲೈಸರ್ಸ್ ಹೊಡೆದಿರೋ ಅಂಥ ಫುಡ್ಡು, ಅದ್ರ ಜೊತೆಗೆ ಹೊರಗಡೆ ತಿನ್ನೋದು ಅನ್ನೋದು ವಿಪರೀತ ಜಾಸ್ತಿ ಆಗಿದೆ. ಎಷ್ಟೊಂದು ಜನಕ್ಕೆ ತುಂಬಾ ಹೈ ಲೆವೆಲ್ ಆಫ್ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್ ಎಲ್ಲ ಇರುತ್ತೆ ರಕ್ತದಲ್ಲಿ. ಅದು ಅವ್ರಿಗೇನು ಗೊತ್ತಾಗಲ್ಲ, ಅದು ಸಡನ್ ಆಗಿ ಗೊತ್ತಾಗೋದು ಏನೋ ಹೃದಯಾಘಾತ ಆಗಿದೆ ಅಂತ ಟೈಮಲ್ಲಿ. ಎಷ್ಟೊಂದು ಜನ ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಅನ್ನೋದು ಚೆಕಪ್ ಮಾಡಿಸ್ಕೊಂಡಿರಲ್ಲ. ಅವ್ರೇನೋ ಸಣ್ಣಕ್ಕಿರ್ತಾರೆ, ನಾನು ಫಿಟ್ ಆಗಿದ್ದೀನಿ, ನಾನು ಏನೋ ಸಮಸ್ಯೆ ಇಲ್ಲ ಅಂತ ಅನ್ಕೊತಾ ಇರ್ತಾರೆ. ಬಟ್ ಕೆಲವೊಂದು ಟೈಮು ಚೆಕ್ ಮಾಡಿದ್ರೆ ಅವರು ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇರುತ್ತೆ, ಅವ್ರಿಗೆ ಆಲ್ರೆಡಿ ಶುಗರ್ ಇರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಕೆಲವೊಂದು ಟೈಮ್ ಈಗ ಈ ಫ್ಯಾಟಿ ಲಿವರ್ ಅನ್ನೋದು ನಗರಗಳಲ್ಲಿ, ಬೆಂಗಳೂರು ಅಂತ ನಗರದಲ್ಲಿ 10 ಜನಕ್ಕೆ 4 ಜನಕ್ಕಿದೆ. ಸೊ ಫ್ಯಾಟಿ ಲಿವರ್ ಇದ್ರೆ ಅದ್ರ ಜೊತೆಗೆ ಶುಗರು, BP, ಕೊಲೆಸ್ಟ್ರಾಲ್ ಇವೆಲ್ಲ ಒಂದಕ್ಕೊಂದು ಎಲ್ಲ ಒಂಥರ ಸ್ನೇಹಿತರು. ಎಲ್ಲ ಒಂದು 4 ಕಂಡೀಷನ್ ಇರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಅವು ಗೊತ್ತಿರೋದಿಲ್ಲ. ಸೊ ಅವೆಲ್ಲ ಏನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಅದರದ್ದು ಎಫೆಕ್ಟ್ ಶರೀರದ ಮೇಲೆ ಬೀಳ್ತಾ ಇರುತ್ತೆ. ಅದೊಂಥರ ಸೈಲೆಂಟ್ ಕಿಲ್ಲರ್ಸ್ ಅಂತೀವಿ. ತೊಂದರೆ ಒಂದೇ ಸಾರಿಗೆ ಅದೊಂದು ಕ್ಯುಮುಲೇಟಿವ್ ಎಫೆಕ್ಟ್ ತರ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಈಗ ನಾವು 30 ವರ್ಷದವರು ನಮಗೇನು ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಟೈಮು ನಾವು ನಮ್ಮ ಆಹಾರ ಯಾವ ಥರ ಇದೆ ನೋಡ್ಕೊಬೇಕು, ನಮ್ಮ ಜೀವನ ಶೈಲಿ ಸರಿಯಾಗಿದೆಯಾ, ಟೈಮ್ ಊಟ ಮಾಡ್ತಾ ಇದ್ದೀವಾ, ಯಾವ ಥರ ಆಹಾರನ ನಾವು ತಿಂತಾ ಇದ್ದೀವಿ, ಎಲ್ಲ ಥರ ಹವ್ಯಾಸಗಳು ಜಾಸ್ತಿ. ಎಲ್ಲಿ ನೋಡಿದ್ರು ಮಧುಲೋಕ, ಸ್ವರ್ಗಲೋಕ ಅಂತ ಪ್ರತಿ ಬೀದಿಯಲ್ಲಿ ಇಲ್ಲೂ ಎಲ್ಲ ಥರ ಬಿರಿಯಾನಿ ಶಾಪ್ಸು, ಬೆಳಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಓಪನ್ನು, ದಿನ ಪೂರ್ತಿ ತಿಂದಿರೋದು ಸಾಕಾಗಿಲ್ಲ ಅಂತ ನೈಟ್ ಟೈಮು ತಿಂತಾ ಇದ್ದಾರೆ. ಸೊ ಈ ಬೊಜ್ಜು, ಓವರ್ ವೆಯ್ಟು, ಒಂಥರ ಈ ಲೈಫ್ ಸ್ಟೈಲ್ ಡಿಸೀಸಸ್ ಅಂತೀವಲ್ಲ, ಜೀವನ ಶೈಲಿಗೆ ಸಂಬಂಧಪಟ್ಟರು, ಇವು ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದನೇ ಹಲವಾರು ಸಮಸ್ಯೆಗಳಾಗ್ತಾ ಇದೆ ಜನರಿಗೆ. ಈಗ ಕೋವಿಡ್ ವ್ಯಾಕ್ಸಿನೇಷನ್ ಅಂತ ನಾವು ಅದಕ್ಕೇನು ಒಂದು ಸೈಂಟಿಫಿಕ್ ಪ್ರೂಫ್ ಏನಿಲ್ಲ ಅದರಿಂದನೇ ಆಗಿದೆ ಅಂತ. ಬಟ್ ಕೆಲವರಿಗೆ ಈ ಮಾನಸಿಕ ಒತ್ತಡ ಅನ್ನೋದು ತುಂಬಾ ಪರಿಣಾಮ ಇರುತ್ತೆ. ಗಟ್ ಹೆಲ್ತ್ ಹಾಳು ಮಾಡುತ್ತಲ್ವಾ ಅದು? ಈಗ ನೋಡಿ, ಹರಿ ವರಿ ಕರಿ ಅಂತೀವಿ ಎಲ್ಲಾ ತರ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ. ಸೊ ಮಾನಸಿಕ ಒತ್ತಡ, ನಿದ್ದೆ ಸರಿ ಇಲ್ಲ. ಈಗ ಎಷ್ಟೊಂದು ಜನ ನಾವು ಯಂಗ್ಸ್ಟರ್ಸ್ನ ನೋಡ್ತಾ ಇರ್ತೀವಿ, ನಿದ್ದೆ ಅನ್ನೋದೇ ಸರಿ ಇಲ್ಲ ಸುಮಾರು ಜನಕ್ಕೆ. ಈಗ ನಮ್ಗೆಲ್ಲ ಸಮಸ್ಯೆ ಇಲ್ಲ, ಮಲಗಿದ್ರೆ ಆರಾಮಾಗಿ, ಇನ್ನೊಂದು ಅವರಿದ್ರೆ ಎಷ್ಟ ಮಲಗ್ಬಿಡ್ತೀನಿ, ನಾನು ನಿದ್ದೆ ಮಾಡ್ತೀನಿ ಚೆನ್ನಾಗಿ. ಬಟ್ ಎಷ್ಟೊಂದು ಜನ ಯಂಗ್ಸ್ಟರ್ಸ್ 25-24 ವರ್ಷದವರೆಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಬರ್ತಾ ಇರ್ತಾರೆ. ನಿದ್ದೆ ಯಾರಿಗೆ ಸರಿ ಇಲ್ಲ ಅಂತ ಅವ್ರಿಗೆ ಹಲವಾರು ಸಮಸ್ಯೆಗಳು ಶುರುವಾಗುತ್ತೆ. ಹೃದಯದಿಂದ ಹಿಡಿದು ಅವ್ರ BP ಇಂದ ಹಿಡಿದು ಈ ಜಠರ, ಕರಳಿನ ಸಮಸ್ಯೆಗಳು. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅಸಿಡಿಟಿ, ಆಮ್ಲೀಯತೆನೂ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈ ಗಟ್ ಮೈಕ್ರೋಬ್ ಅಂತೀವಿ, ನಮ್ಮ ಕರಳಲ್ಲಿರೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ಡೈಜೆಷನ್ ರೆಗ್ಯುಲೇಟ್ ಮಾಡುತ್ತಲ್ಲ, ಅದು ಹಾಳಾಗ್ತಾ ಇರುತ್ತೆ. ಎಸ್ ಸರ್, ಒಂದು ವಿಚಾರ ಕೇಳಬೇಕು. ನನಗೆ ತಲೆನೋವು ಬಂತು, ಇದು ಗ್ಯಾಸ್ಟ್ರಿಕ್ ಇಂದ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಬ್ಬರಿಗೆ ಯಾವ ಪ್ರಮಾಣಕ್ಕೆ ತಲೆನೋವು ಬರುತ್ತೆ ಅಂದರೆ ತಲೆ ಚಚ್ಕೋಬೇಕು ಅನ್ನೋ ಲೆವೆಲ್ಗೆ ತಲೆನೋವು ಬರುತ್ತೆ. ಸೊ ಈ ತಲೆನೋವು ಕೆಲವರಿಗೆ ಪದೇ ಪದೇ ಬರೋದು ಕೂಡ ಗ್ಯಾಸ್ಟ್ರಿಕ್ ಲಕ್ಷಣನ ಹೇಗೆ ಸರ್? ಇದು ಈಗ ಗ್ಯಾಸ್ಟ್ರಿಕ್ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಈ ರೋಗ ಲಕ್ಷಣ. ಈಗ ಕೆಲವರು ನನಗೆ ಬರೀ ಎದೆ ಉರಿ, ಹೊಟ್ಟೆ ಉಬ್ಬುತ್ತೆ, ನನಗೆ ಒಂಥರ ಹುಳಿ ತೇಗು, ಹುಳಿ ನೀರು, ಆ ಥರ ಟಿಪಿಕಲ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇಂದಾನೆ ಬರ್ತಾರೆ. ಇನ್ನು ಕೆಲವ್ರಿಗೆ ಯಾರೋ ಹೇಳಿರ್ತಾರೆ, ಅವ್ರಿಗೆ ಪದೇ ಪದೇ ಬೆನ್ನೋ ಬರ್ತಾ ಇರುತ್ತೆ, ಅವ್ರ ಪಕ್ಕದ ಮನೆಯವರ ಯಾರೋ ಸ್ನೇಹಿತರು ಹೇಳಿರ್ತಾರೆ, ಇಲ್ಲ ಇದು ಗ್ಯಾಸ್ಟ್ರಿಕ್ ಆಗಿದೆ ನಿನಗೆ ಅಂತ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ನಮ್ಮ ಈಗ ತಲೆನೋವು ಗ್ಯಾಸ್ಟ್ರಿಕ್ಗೆ ತುಂಬಾ ಲಿಂಕ್ ಇದೆ. ಯಾಕಂದ್ರೆ ಬ್ರೈನ್ ಗಟ್ ಆಕ್ಸಿಸ್ ಅಂತೀವಿ, ನಮ್ಮ ಮೆದುಳಿಗೂ ನಮ್ಮ ಜಠರ ಕರಳಿಗೂ ಕನೆಕ್ಷನ್ ಇದೆ. ಈಗ ಕೆಲವರಿಗೆ ಮೈಗ್ರೇನ್ ಹೆಡ್ಏಕ್ಸ್ ಅಂತಾನು ಬರುತ್ತೆ. ನೀವು CT ಸ್ಕ್ಯಾನ್ ಮಾಡಿರ್ಬೋದು, MRI ಮಾಡಿರ್ಬೋದು, ಎಲ್ಲ ನಾರ್ಮಲ್ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಅವ್ರಿಗೆ ತಲೆನೋವು ಇಲ್ಲ ಅಂತಲ್ಲ, ಅವ್ರಿಗೆ ವಿಪರೀತ ತಲೆನೋವು ಬರುತ್ತೆ ಕೆಲವರಿಗೆ. ಅದು ಈಗ ಗ್ಯಾಸ್ಟ್ರಿಕ್ ಅಂದ್ರೆ ಆಮ್ಲೀಯತೆ, ಅಸಿಡಿಟಿ ಅದರಿಂದ ಆಗ್ತಾ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಅದು ತಲೆನೋವು ಕಡಿಮೆ ಆಗುತ್ತೆ. ಕೆಲವರಿಗೆ ನೀವು ಊರಲ್ಲಿರೋ ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಅವ್ರಿಗೆ ತಲೆನೋವು ಬರ್ತಾ ಇರುತ್ತೆ. ಅದು ಕೆಲವರಿಗೆ ಜೆನ್ಯೂನ್ ಆಗಿ ಮೈಗ್ರೇನ್ ಅಂತಾನು ಇರುತ್ತೆ. ಅಂತದಕ್ಕೆ ಕೆಲವೊಂದು ಟೈಮ್ ನ್ಯೂರಾಲಜಿಸ್ಟ್ ಅದು ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಎಷ್ಟೊಂದು ಜನಕ್ಕೆ ಈ ರಿಫ್ಲಕ್ಸ್, ಅಸಿಡಿಟಿಯಿಂದನೂ ರೆಫರ್ಡ್ ಪೈನ್ ಅಂತೀವಿ, ಅಂದ್ರೆ ಸಮಸ್ಯೆ ಇಲ್ಲಿದ್ದಾಗ
ಕೆಲವೊಂದು ಟೈಮ್ ಅದರ ನೋವು ಎಲ್ಲೋ ಬೇರೆ ಕಡೆ ಕಾಣಿಸ್ಕೊತಾ ಇರುತ್ತೆ. ಕೆಲವರಿಗೆ ಈ ಕತ್ತಲ್ಲಿ, ಕೆಲವರಿಗೆ ಈ ಶೋಲ್ಡರ್ಸಲ್ಲಿ, ಭುಜದಲ್ಲಿ, ಕೆಲವರಿಗೆ ಬೆನ್ನಲ್ಲಿ, ಕೆಲವರಿಗೆ ತಲೆಯಲ್ಲಿ, ಆ ಥರ ಇದರಿಂದನೂ ಅದಕ್ಕೆ ಲಿಂಕ್ ಇದೆ ಒಂದು ಬ್ರೈನ್ ಗಟ್ ಆಕ್ಸಿಸ್ ಮುಖಾಂತರ. ಸೊ ಹಾಗಾಗಿ ಕೆಲವೊಂದು ಟೈಮು ಸರಿಯಾಗಿ ಟೈಮ್ ಊಟ ಮಾಡಿಲ್ಲ ಅಂದ್ರೂ ಕೆಲವರಿಗೆ ಪಟ್ ಅಂತ ತಲೆನೋವು ಶುರು ಆಗುತ್ತೆ. ಸೊ ಅದೇ ಈ ಕಾಫಿ ಟೀ ಇವೆಲ್ಲ ಜಾಸ್ತಿ ಅಭ್ಯಾಸ ಇಟ್ಕೊಂಡ್ರೆ ಕೆಲವರು ಸರಿಯಾಗಿ ಬೆಳಗ್ಗೆ ತಿಂಡಿನೇ ತಿನ್ನೋದಿಲ್ಲ, ನನಗೇನು ಹಸಿವಾಗಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿತಾ ಇರ್ತಾರೆ. ಆಮೇಲೆ ಒಂದೇ ಸರಿ ಕೆಲವರು ಒಂದಿನ 1 ಗಂಟೆಗೆ ತಿನ್ನೋದು, ಇನ್ನೊಂದು ದಿನ 4 ಗಂಟೆ 5 ಗಂಟೆಗೆ ತಿನ್ನೋದು. ಊಟದ ಟೈಮಿಂಗ್ಸು ತುಂಬಾ ವೇರಿ ಆಗ್ತಾ ಇರುತ್ತೆ. ಕೆಲವೊಂದು ಟೈಮು ಇದರಿಂದನೇ ಅವ್ರಿಗೆ ತಲೆನೋವೆಲ್ಲ ಬರ್ತಾ ಇರುತ್ತೆ. ಇನ್ನು ಕಾಮನ್ ಆಗಿ ನಾನು ನೋಡ್ತಾ ಇರ್ತೀನಿ, ಎಷ್ಟೊಂದು ಜನ ಸರಿಯಾಗಿ ನೀರು ಕುಡಿಯಲ್ಲ ಟೈಮ್ಗೆ. ನೀರಿನ ಅಂಶನೇ ಶರೀರದಲ್ಲಿ ಕಡಿಮೆ ಇರುತ್ತೆ, ಅದರಿಂದನೇ ಸುಸ್ತು, ತಲೆನೋವೆಲ್ಲ ಬರ್ತಾ ಇರುತ್ತೆ. ತುಂಬಾ ಸಿಂಪಲ್ ಥಿಂಗ್ಸ್ ಇದೆಲ್ಲ. ಯಾಕಂದ್ರೆ ಒಂದು ಶರೀರಕ್ಕೆ ಒಂದು 2.5-3 ಲೀಟರ್ ಅಷ್ಟು ನೀರಿನ ಅವಶ್ಯಕತೆ ಇದೆ. ಪ್ರತಿ ಒಂದು ಸೆಲ್ ಇಂದ ಬಾಡಿಗೂ ನೀರು ಬೇಕು. ಸೊ ಈಗ ಕೆಲವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಅವ್ರಿಗೆ ಈಗ ನಾನು ಒಂದು ಬಾಟಲ್ ತೋರಿಸ್ಬಿಟ್ಟು ಎಷ್ಟು ಕುಡಿತೀರ ಈ ತರದ ಬಾಟಲ್ ಅಂದ್ರೆ ಅವರು ಏನು 1 ಬಾಟಲ್ ಅಂದ್ರೆ ಬಾಯಾರಿಕೆ ಆದಾಗ ಮಾತ್ರ ಕುಡಿತಾ ಇರ್ತಾರೆ. ಅಂತ ಅವರು 1 ಲೀಟರ್ಗಿಂತನೂ ಜಾಸ್ತಿ ಕುಡಿಯಲ್ಲ ಎಷ್ಟೊಂದು ಜನ. ಸೊ ನಮ್ಮ ಒಂದು ಗುರುತಿಟ್ಕೊಂಡು ಚೆನ್ನಾಗಿ ನೀರು ಕುಡಿಬೇಕು. ಕೆಲವೊಂದು ಟೈಮ್ ಈ ತರ ಸಿಂಪಲ್ ಒಂದು ಫುಡ್ ಅನ್ನೋದು ಒಳ್ಳೆ ಟೈಮ್ಗೆ ತಗೊಳ್ಳೋದು, ಕಾಫಿ ಟೀ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು, ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಲೇಬಾರ್ದು, ಒಂದು ಟೈಮ್ ಊಟ ಮಾಡು, ಒಂದು 7 ಅವರ್ ಚೆನ್ನಾಗಿ ನಿದ್ದೆ, ಇದೆಲ್ಲ ಮಾಡ್ಕೊಂಡು ನೀರಿನ ಅಂಶ ಚೆನ್ನಾಗಿರ್ಬೇಕು. ಇವೆಲ್ಲ ಇದ್ದಾಗ ಎಷ್ಟೊಂದು ಜನಕ್ಕೆ ಈ ತಲೆನೋವು ಇಂಥವೆಲ್ಲ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ. ಕೆಲವರಿಗೆ ಜೆನ್ಯೂನ್ ಆಗಿ ಅದೇ ನೀವು ಹೇಳಿದಂಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೂ ಅವ್ರಿಗೆ ತಲೆನೋವು ಅನ್ನೋದು ಟ್ರಿಗರ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ತಲೆನೋವು ಅದ್ರ ಪಾಡಿಗೆ ಅದನ್ನು ಹೋಗುತ್ತದೆ. ಈಗ ಒಂದು ಟಿಪ್ಸ್ ಕೊಡೋಣ ಸರ್. ಗ್ಯಾಸ್ಟ್ರಿಕ್ ಇದೆ ನನಗೆ ಅಂತ ಆತನಿಗೆ ಏನಾದರೂ ಡೌಟ್ ಬಂದರೆ ಅಥವಾ ನನಗೇನೋ ಒಂದು ಲಕ್ಷಣ ಕಾಣಿಸ್ತಿದೆ ಅನ್ನೋದಾದರೆ ಅವ್ನು ಫಸ್ಟ್ ಥಿಂಗ್ ಏನು ಮಾಡಬೇಕು ಸರ್? ಈಗ ಗ್ಯಾಸ್ಟ್ರಿಕ್ ಅಂದರೆ ನಾನು ಹೇಳ್ದಂಗೆ, ಈಗ ಒಬ್ಬರು ನನ್ನ ಹತ್ರ ನನಗೆ ಹೊಟ್ಟೆ ಉಬ್ಬುತ್ತಾ ಇರುತ್ತೆ ತಿಂದ್ಮೇಲೆ ಅಂತ ಬರ್ತಾರೆ, ಅದನ್ನು ಗ್ಯಾಸ್ಟ್ರಿಕ್. ಇನ್ನು ಕೆಲವರು ಹೊಟ್ಟೆ ನೋವಿಂದ ಬರ್ತಾರೆ, ಯಾಕಂದ್ರೆ ಅವ್ರಿಗೆ ಸಮಸ್ಯೆ ಎಲ್ಲಿ ಏನು ಅನ್ನೋದ್ರ ಮೇಲೆ ಹೋಗ್ತಾ ಇರುತ್ತೆ. ಕೆಲವರಿಗೆ ನನಗೆ ಉಳಿ ನೀರು ಬರುತ್ತೆ, ಉಳಿ ತೇಗು, ಅಥವಾ ನನಗೆ ಏನೋ ಒಂಥರ ತೇಗ್ತಾ ಇರ್ತೀನಿ. ಕೆಲವರು ಓ ಅಂತ ಗಟ್ಟಿಯಾಗಿ ತೇಗ್ತಾನೆ ಇರ್ತಾರೆ, ತಿಂದ ತಕ್ಷಣನೇ ಶುರು ಆಗ್ಬಿಡುತ್ತೆ ನನಗೆ ಅಂತ. ಅಥವಾ ಕೆಲವರು ನನಗೆ ಎದ್ದ ತಕ್ಷಣ ಹೊಟ್ಟೆ ಎಲ್ಲ ತೊಳಸಕ್ಕೆ ಸ್ಟಾರ್ಟ್ ಆಗುತ್ತೆ, ಏನೋ ಒಂಥರ ನನಗೆ ತಿನ್ನೋದೇ ಬೇಡಪ್ಪ, ಇಷ್ಟು ತಿಂದರೆ ನನಗೆ ಏನೋ ಇಷ್ಟು ತಿಂದಂಗೆ ಅನಿಸುತ್ತೆ, ಅಥವಾ ನನಗೆ ಮಧ್ಯಾಹ್ನ ಊಟ ಇಲ್ಲದೆ ಇರೋ ಸಂಜೆವರೆಗೂ ಚೆನ್ನಾಗೇ ಇರ್ತೀನಿ. ಸೊ ಈ ಥರ ಹಲವಾರು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅನ್ನೋದಿರುತ್ತೆ. ಫಸ್ಟ್ ಮಾಡಬೇಕಾಗಿರೋದು ಅವರು ನೋಡ್ಬೇಕು, ನಾನು ಹೇಳ್ದಂಗೆ ಬೇಸಿಕ್ ಪ್ರಿನ್ಸಿಪಲ್ಸು. ಆಹಾರ ಯಾವ ತರದ್ ತಗೊಂತಾ ಇದ್ದಾರೆ, ಒಂದು ಸಮತೋಲನವಾಗಿರೋ ಒಂದು ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಎಲ್ಲ ತರ ಇರಬೇಕು. ಒಂದು ಅವರ ಕನ್ವೆನ್ಷನಲ್ ಆಗಿ ಯಾರೋ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹೇಳ್ಬಿಟ್ಟು ನೀವು ಮಿಲ್ಲೆಟ್ಸ್ ತಿನ್ನಿ, ಓಟ್ಸ್ ತಿನ್ನಿ ಅಂತ ಹೇಳ್ಬಿಟ್ಟು ರಾಗಿ ತಿಂತಾ ಇರೋರು ಅದಕ್ಕೆಲ್ಲ ಸ್ವಿಚ್ ಮಾಡೋ ಅವಶ್ಯಕತೆ ಇಲ್ಲ. ಜೋಳ ತಿಂತಾರೆ ಆ ಡಯಟು, ಗೋಧಿ ತಿಂತಿದ್ರೆ ಅದೇ ಡಯಟು, ರೈಸ್ ತಿನ್ಕೊಂಡಿದ್ರೆ ಅದೇ. ಅವ್ರು ಮುಂಚೆಯಿಂದ ಏನು ಯಾವ ತರ ಒಂದು ಕನ್ವೆನ್ಷನಲ್ ಫುಡ್ ತಿಂತಾ ಇದ್ರೆ ಅದನ್ನ ಫಸ್ಟ್ ಪ್ರಾಪರ್ ಆಗಿ ತಿನ್ಬೇಕು. ಒಂದು. ಎರಡನೇದು ಟೈಮ್ ಊಟ ಮಾಡ್ತಾ ಇದ್ರೆ ಒಂದು. ಮೂರನೇದು ಅವರ ಆಹಾರದಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆ ಆಗಿದೆಯಾ. ಈಗ ಕೆಲವರು ಚೆನ್ನಾಗೇ ಇರ್ತಾರೆ, ಮನೆ ಫುಡ್ ಎಲ್ಲ ತಿನ್ಕೊಂಡಿದ್ರೆ, ಹೊರಗಡೆ ಟ್ರಾವೆಲ್ ಅದು ಇದನ್ನು ಸಿಟಿಗೆ ಬಂದ ತಕ್ಷಣ ಅವ್ರಿಗೆ ಹೇಳ್ತಾರೆ. ಈಗ ಎಷ್ಟೊಂದು ಜನ, ಸರ್ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ಇರ್ತೀನಿ, ಆಮೇಲೆ ನಾನು 1 ವಾರ ಮನೇಲಿದ್ದಾಗ ನನಗೇನಿರಲ್ಲ, ಎಲ್ಲ ಸಮಸ್ಯೆ ಚೆನ್ನಾಗಿರುತ್ತೆ. ಅಂದರೆ ಏನು, ಅವರ ಆಹಾರ, ಅವರ ಜೀವನ ಶೈಲಿಯಲ್ಲೇ ಸಮಸ್ಯೆ ಇರುತ್ತೆ. ಸೊ ಲೈಫ್ ಸ್ಟೈಲು, ಸೊ ಯಾವ ಟೈಮಿಗೆ ತಿಂತಾ ಇದ್ದಾರೆ, ಎಲ್ಲಿ ತಿಂತಾ ಇದ್ದಾರೆ ಅನ್ನೋದು. ಈಗ ಮನೇಲಿ ಮಾಡ್ಕೊಳ್ಳೋದಾದರೆ ನಮಗೆ ಕಂಟ್ರೋಲ್ ಇರುತ್ತೆ, ಎಷ್ಟು ಉಪ್ಪು ಹಾಕ್ತಾ ಇದ್ದೀವಿ, ಎಷ್ಟು ಖಾರ ಹಾಕ್ತಾ ಇದ್ದೀವಿ, ಎಷ್ಟು ಎಣ್ಣೆ ಹಾಕ್ತಾ ಇದ್ದೀವಿ, ಯಾವ ಥರ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಹೊರಗಡೆ ಯಾವಾಗ ಅಪರೂಪಕ್ಕೆ ಅನಿವಾರ್ಯ ತಿನ್ಬೇಕಾಗುತ್ತೆ, ರೆಗ್ಯುಲರ್ ಆಗಿ ತಿಂತಾರಲ್ಲ, ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈಗ ಕೆಲವೊಂದು ಆಯಿಲ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೈ ಮಾಡಿ ಆ ಆಯಿಲ್ಲೇ ಯಾವ್ದಾದ್ರು ಈಗ ಇಂಜಿನ್ ಟ್ರಾಕ್ಟರ್ ಅಲ್ಲಿ ಇಲ್ಲಿ ಚೇಂಜ್ ಮಾಡಿದಾಗ ಕಪ್ಪು ಇರುತ್ತಲ್ಲ, ಆ ತರ ಕಲರ್ ಅಲ್ಲಿ ಇರುತ್ತೆ ಆಯಿಲ್. ಕೆಲವೊಂದು ನೋಡ್ಬಿಟ್ರೆ ಭಯ ಆಗುತ್ತೆ. ಇದರಲ್ಲೆಲ್ಲ ಆ ಥರದ ಫುಡ್ನ ರಿಪೀಟೆಡ್ ಆಗಿ ಯಾರಿಗಾದ್ರೂ ಎಕ್ಸ್ಪೋಸ್ ಆಗ್ತಾ ಇದ್ರೆ ಅವ್ರಿಗೆ ಸಮಸ್ಯೆ ಶುರು ಆಗೇ ಆಗುತ್ತೆ. ಸೊ ಅದರ ಜೊತೆಗೆ ಈಗ ಹೊರಗಡೆ ತಿನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಈ ಸ್ವಿಗ್ಗಿ, ಝೊಮ್ಯಾಟೊ ಅವು ಇವಂತ ಬಂದು ಕೆಟ್ಟದಾಗಿ ಮಳೆ ಬೀಳ್ತಾ ಇದ್ರು ಜನ ಈಗ ರೆಸ್ಟೋರೆಂಟ್ಗೆ ಹೋಗ್ಬೇಕಂತೇನಿಲ್ಲ, ಮನೆಗೆ ತರಿಸ್ಕೊಂತಾರೆ, ಮಧ್ಯರಾತ್ರಿ ಎಲ್ಲ ತರಿಸ್ತಾರೆ. ಕರೆಕ್ಟ್. ನಾನು ಯಾರ ಜೊತೆನೋ ಸ್ವಿಗ್ಗಿ ಇವ್ರ ಜೊತೆ ಮಾತಾಡ್ತಾ ಇದ್ದೆ, ಮ್ಯಾಕ್ಸಿಮಮ್ ಇದರದೆಲ್ಲ ಡೆಲಿವರೀಸ್ ಎಲ್ಲ 9 ಗಂಟೆ ರಾತ್ರಿ ಮೇಲೆ ಇರುತ್ತೆ. ಸೊ ಜನ ತುಂಬಾ ಲೇಟ್ ಆಗಿ ಆಹಾರ ತಿಂತಾ ಇದ್ದಾರೆ. ನಮ್ಮ ಶರೀರ ಅದಕ್ಕೆ ಡಿಸೈನ್ಡ್ ಇಲ್ಲ. ನಮ್ಮ ಹ್ಯೂಮನ್ ಬಾಡಿ ಮಾಡಿರೋದು ಆದಷ್ಟು ಅರ್ಲಿಯಾಗಿ ಊಟ ಮಾಡಿ ನೈಟ್ ಟೈಮು ಅದು ಒಂದು ರೆಸ್ಟ್ ಅಂಡ್ ರೀಸೆಟ್ ಮೋಡ್ ಅಂತ ಹೋಗ್ತಾ ಇರುತ್ತೆ. ಸೊ ನಾವು ಮಲಗೋಕ್ ಮುಂಚೆ ಜಠರದಿಂದ ಆಹಾರ ಖಾಲಿ ಆಗಿರ್ಬೇಕು.
ಲಿವರು ಪ್ಯೂರಿಫಿಕೇಶನ್ ಅಂದ್ರೆ ಶುದ್ಧೀಕರಣ ಪ್ರೋಸೆಸ್ನ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ. ಸೊ ಈಗ ರಾತ್ರಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲಗಿದ್ರೆ ಎಲ್ಲ ಥರ ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಫ್ಯಾಟಿ ಲಿವರ್ ಇವೆಲ್ಲ ಶುರು ಆಗುತ್ತೆ. ಯಾಕಂದ್ರೆ ಮೆಟಬಾಲಿಸಮ್ಮೇ ಸ್ಲೋ ಆಗ್ತಾ ಇರುತ್ತೆ. ಸೊ ಅಂತ ಸ್ಲೋ ಆಗ್ತಾ ಇದ್ದಂಗೆ ನಾವು ಆ ಟೈಮಲ್ಲಿ ಹೆವಿಯಾಗಿ ಆಹಾರ ನಮ್ಮ ಶರೀರಕ್ಕೆ ಕೊಟ್ಟರೆ ಎಲ್ಲ ಥರದ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಈಗ ನಾವು ಸುಮಾರು ಜನ ನಮ್ಮ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಡೈಲಿ ನೋಡ್ತೀವಲ್ಲ, 10-11 ಗಂಟೆಗೆಲ್ಲ ತಿಂತಾ ಇರ್ತಾರೆ. ಇನ್ನು ಆ ಟೈಮಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಟೈಮ್ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲ್ಲ, ನೈಟ್ ಟೈಮ್ ಹೇಗಿದ್ರು ಸ್ವಲ್ಪ ಕಂಫರ್ಟೇಬಲ್ ಆಗಿದ್ದೀನಿ ಈಗ ಅಂತೇಳಿ ಹೆವಿಯಾಗಿ ತಿಂತಾರೆ. ನೈಟ್ ಈಗ ಕೆಲವರು ತುಂಬ ಲೇಟಾಗಿ ಬರ್ತಾರೆ, ಅವ್ರಿಗೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅಂದರೆ ಆದಷ್ಟು ಹಗುರವಾಗಿ ತಿನ್ನಬೇಕು, ಅಥವಾ ಏನೋ ಒಂದು ಸೂಪು, ಸ್ವಲ್ಪ ಸೊಪ್ಪು, ಕಾಳು ಏನೋ ಒಂದು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋ ಥರ ಇರಬೇಕು. ತಿನ್ನೋದಕ್ಕೂ ಮಲಗೋದಕ್ಕೂ ಎಷ್ಟೊಂದು ಜನಕ್ಕೆ ಗ್ಯಾಪೇ ಇಲ್ಲ, ತಿಂದ್ಬಿಟ್ಟು ಒಂದು ಅರ್ಧ ಗಂಟೆಲಿ ಹಂಗೆ ಮಲಗಿಬಿಡ್ತಾರೆ. ಒಂದು 2 ಅವರ್ ಮಿನಿಮಮ್ ಗ್ಯಾಪ್ ಇರಬೇಕು. ಈಗ ಆದಷ್ಟು 8 ಗಂಟೆ ಒಳಗಡೆ ಊಟ ಮಾಡೋದು ಅಭ್ಯಾಸ ಇಟ್ಕೊಬೇಕು. ಈಗ 8 ಗಂಟೆಗೆ ಊಟ ಮಾಡೋದಕ್ಕೂ 10 ಗಂಟೆಗೆ ಊಟ ಮಾಡೋದಕ್ಕೂ ಸೇಮ್ ಅಮೌಂಟ್ ಆಫ್ ಫುಡ್ಡು, ಅವರ ವೆಯ್ಟ್ ಗೈನು ಅದೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ರಾತ್ರಿ ತುಂಬ ಲೇಟಾಗಿ ತಿನ್ನೋರಿಗೆ ವೆಯ್ಟ್ ಲಾಸ್ ತುಂಬ ಕಷ್ಟ ಆಗುತ್ತೆ. ಫ್ಯಾಟಿ ಲಿವರ್ ಸಮಸ್ಯೆ, ಅದ್ರ ಜೊತೆಗೆ ಶುಗರು, ಇವೆಲ್ಲ. ಸೊ ಹಾಗಾಗಿ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆನೆ ಒಂಥರ ಓವರ್ಲೋಡ್ ಥರ, ಒತ್ತಡ ಥರ ಆಗ್ತಾ ಇರುತ್ತೆ. ಅದು ಯಾವಾಗೋ ಅಪರೂಪಕ್ಕೆ ಕೊಟ್ಟರೆ ತಡ್ಕೊಳ್ಳುತ್ತೆ. ರಿಪೀಟೆಡ್ ಆಗಿ ಈಗ ಓವರ್ ಟೈಮ್ ನಿಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ರೆ ಸುಸ್ತಾಗುತ್ತಲ್ಲ ನಿಮ್ಗೂ, ಅದೇ ಥರ ಅದಕ್ಕೂ ಒಂದು ಇದಾಗಿ ಆಮೇಲೆ ಕ್ರಮೇಣವಾಗಿ ಅದು ಓಕೆ, ಈ ಮನುಷ್ಯ ನನ್ನನ್ನು ಬಿಡ್ತಾ ಇಲ್ಲ, ನಾನೇ ಏನಾದರೂ ಕೊಡಬೇಕು ವಾರ್ನಿಂಗ್ ಅಂತೇಳಿ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ಕೊಡೋಕೆ ಶುರು ಮಾಡುತ್ತೆ. ಕೆಲವೊಂದು ನಾವು ಈಗ ಏನೋ ಒಂದು ಸಣ್ಣ ಪುಟ್ಟ ಮನೆ ಮದ್ದು, ಕೆಲವೊಂದು ಜೀವನ ಶೈಲಿ, ಅದು ಇದು ಎಲ್ಲ ಥರ ಮಾಹಿತಿ ಇದೆ, ಅದನ್ನು ಉಪಯೋಗ ಮಾಡಿಕೊಂಡು ಸರಿಪಡಿಸ್ಕೊಬೋದು. ಬಟ್ ಕೆಲವೊಂದು ಟೈಮು ಈಗ ಸಿಂಪ್ಟಮ್ಸ್ ಪರ್ಸಿಸ್ಟೆಂಟ್ ಆಗಿರುತ್ತೆ. ಯಾರಿಗೆ ಹೊಟ್ಟೆ ನೋವು ಪದೇ ಪದೇ ಬರ್ತಾನೆ ಇದೆ, ಎಲ್ಲ ಥರದ ಅವ್ರ ಜೀವನ ಶೈಲಿ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ, ಆದರೂ ಸರಿ ಹೋಗ್ತಾ ಇಲ್ಲ, ಅಥವಾ ತೂಕ ಕಡಿಮೆ ಆಗ್ತಾ ಇದ್ದಾರೆ, ಪ್ರಯತ್ನ ಪಡದೆ ತೂಕ ಕಡಿಮೆ ಆಗ್ತಾ ಇರ್ತಾರಲ್ಲ, ಅಂಥದನ್ನು ಇಗ್ನೋರ್ ಮಾಡಬಾರ್ದು. ತುತ್ತು ನುಂಗೋದಕ್ಕೆ ಕಷ್ಟ ಆಗ್ತಾ ಇದೆ, ಅಥವಾ ಮಲದಲ್ಲಿ ರಕ್ತ ಬರ್ತಾ ಇದೆ, ಅಥವಾ ಅವರು ಈಗ ಮುಂಚೆ ಡೈಲಿ ಮೋಷನ್ ಹೋಗ್ತಾ ಇರೋ ಮನುಷ್ಯ ಸಡನ್ ಆಗಿ ಒಂದು 8 ಟೈಮ್ ಹೋಗ್ತಾ ಇರೋದು, ಈ ಥರ ವಾರಗಟ್ಟಲೆ ನಡೀತಾ ಇದೆ, ಅಥವಾ ಮಲಬದ್ಧತೆ ಶುರುವಾಗಿ ಎಲ್ಲ ಥರ ಹಣ್ಣು, ತರಕಾರಿ, ನೀರು ಎಲ್ಲ ಚೆನ್ನಾಗಿ ತೊಗೊಳ್ತಾ ಇದ್ರು ಮಲಬದ್ಧತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ 40 ವರ್ಷ ದಾಟಿರೋರು, ಇಂಥವರಲ್ಲೆಲ್ಲ ಯಾಕೆ ಸ್ಪೆಷಲಿಸ್ಟ್ನ ನೋಡಬೇಕಂದ್ರೆ, ನಾನು ಹೇಳ್ದಂಗೆ ಹಲವಾರು ಥರದ್ದು ಕ್ಯಾನ್ಸರ್ಗಳಿದೆ. ಈಗ ನಮ್ಮ ದೇಶದಲ್ಲಿ ಈ 50 ವರ್ಷಕ್ಕಿಂತ ಒಳಗಡೆ ಇರೋರಲ್ಲಿ ಕರಳಿನ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಇವೆಲ್ಲ ಗ್ಯಾಸ್ಟ್ರಿಕ್ ಇಂದಾನೇ ಬರ್ತಾ ಇರೋದು ಸರ್? ಅಂದ್ರೆ ಇದು ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದನ ಯೂಸ್ ಮಾಡ್ಕೊಂತಾರೆ, ಬಟ್ ಇದು ಈ ತರ ಹಲವಾರು ಡಿಸೀಸಸ್ ಆ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದದಲ್ಲಿ ಒಂಥರ ಕೂತಿರುತ್ತೆ. ಸೊ ಬಟ್ ಜನಕ್ಕೆ ಗೊತ್ತಿರೋದು ಅದೊಂದು ಕಾಮನ್ ಟರ್ಮ್ ಗ್ಯಾಸ್ಟ್ರಿಕ್ ಅಂತ. ಬಟ್ ಕೆಲವೊಂದು ಟೈಮ್ ಕರಳಲ್ಲಿ ಸುಮ್ಮನೆ ಹೋಗಿ ಮೆಡಿಕಲ್ ಅಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋದು, ಈ ತರದೆಲ್ಲ ಮಾಡ್ತಾರಲ್ಲ ಸರ್, ಅಂಥವ್ರಿಗೆ ಏನು ಹೇಳೋದು? ಈಗ ನಾವು ಈಗ ಏನೋ ಒಂದು ಹುಳಿತೇಗ್ ಬಂತು, ಇಲ್ಲ ನಂಗೆ ತಲೆನೋವು ಬಂತು, ಇಲ್ಲ ನಂಗೆ ಗ್ಯಾಸ್ಟ್ರಿಕ್ ಆಗಿದೆ, ಆ ಥರ ಆಗಿದೆ, ಈ ಥರ ಆಗಿದೆ ಅಂತ ಒಂದೊಂದು ಟ್ಯಾಬ್ಲೆಟ್ ತಗೊತಾ ಇರ್ತಾರೆ ಕೆಲವರು, ಮೆಡಿಕಲಲ್ಲಿ ಸಿಗುತ್ತೆ ಅಂತ. ಅದು ಡೇಂಜರ್ ಅಲ್ವಾ ಹಂಗಾದ್ರೆ? ಈಗ ಯಾವಾಗ ಅಪರೂಪಕ್ಕೆ ತಗೊಳ್ಳೋದು ಸಮಸ್ಯೆ ಇಲ್ಲ. ಯಾವಾಗ ನನಗೆ 6 ತಿಂಗಳಿಗೆ ಒಂದ್ಸರಿ ನನಗೇನೋ ಹುಳಿತೇಗ್ ಬಂತು, ಏನೋ ಒಂದು ಆಂಟಾಸಿಡ್ ಲಿಕ್ವಿಡ್ ಒಂದು ಮಾತ್ರೆನೋ ಹಾಕೊಂಡೆ, ಯಾವ್ದೋ ಮದುವೆಯಲ್ಲಿ ತಿಂದೆ, ನನಗೇನೋ ಊಟ ಸರಿ ಹೋಗ್ಲಿಲ್ಲ ಅನ್ಕೊಳ್ಳಿ, ಆ ಥರ ಅದು ಯಾರಿಗೆ ಬೇಕಾದ್ರೂ ಆಗುತ್ತೆ. ಯಾವಾಗ 6 ತಿಂಗಳಿಗೆ ಒಂದು ತಲೆನೋವು ಬಂತು, ಒಂದು ತಲೆನೋ ಮಾತ್ರೆ ಹಾಕೊಂಡಿದ್ರೆ ಅದೇನು ತಪ್ಪೇನಿಲ್ಲ. ಬಟ್ ಇದೇನು ಮಾಡ್ತಾರೆ ಅಂದರೆ ಡೈಲಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಅವರು ಇನ್ನೊಬ್ಬರಿಗೆ ಪ್ರಿಸ್ಕ್ರೈಬ್ ಮಾಡೋದು. ತೀರಾ ಇತ್ತೀಚೆಗೆ ಒಬ್ರು ಸಿಕ್ಕಿದ್ರು ಸರ್ ನನಗೆ, ನಮ್ಮ ಆಫೀಸ್ಗೆ ಬಂದಿದ್ರು ಅವ್ರು ಹೇಳಿದ್ದು, ನಂಗೆ ಗ್ಯಾಸ್ಟ್ರಿಕ್ ಇದೆ ಸರ್, ನಾನು ಟ್ಯಾಬ್ಲೆಟ್ ತಗೊಳಕ್ಕೆ ಶುರು ಮಾಡಿದ್ದೀನಿ, ಈಗಲೂ ಪ್ರತಿದಿನ ತಗೋಬೇಕು, ಇಲ್ಲ ಅಂದರೆ ನಂಗೆ ಭಯ ಆಗುತ್ತೆ ಅಂತ. ಈ ಥರ ಭಯ ಅವರಿಕೆಗೂ ಕೂಡ ಟ್ಯಾಬ್ಲೆಟ್ ತಗೊತಾರೆ ಅನ್ನೋದು ನನಗೆ ಅವ್ರನ್ನ ನೋಡಿದ ಮೇಲೆ ಗೊತ್ತಾಗಿದ್ದು. ಸೊ ಈ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಬಿಟ್ಟು ಆತ ಬದುಕೋದಕ್ಕೆ ಚಾನ್ಸಸ್ ಇರುತ್ತಾ? ಈಗ ನಿಮ್ಮಂಥವ್ರನ್ನ ಭೇಟಿ ಆದರೆ ಬಹುಶಃ ಆ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ರಿಮೂವ್ ಮಾಡಿಸಿ ಆತನಿಗೆ ಏನು ಪ್ರಾಬ್ಲಮ್ ಇದೆ ಎಕ್ಸಾಕ್ಟ್ಲಿ ಅದೇ ಅಂತ ಹೇಳ್ಬಿಟ್ಟು ಕಂಡು ಹಿಡಿದು ಆತನಿಗೆ ಒಂದು ಸೊಲ್ಯೂಷನ್ ಕೊಡೋದಕ್ಕಾಗತ್ತಾ ಸರ್? ಹೌದು, ಖಂಡಿತ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಆಕ್ಚುಲಿ ಅವ್ರಿಗೆ ಆ ಮಾತ್ರೆಗಳ ಅವಶ್ಯಕತೆ ಇರಲ್ಲ, ಅವ್ರಾಗ ಅವರು ತಗೊಂತ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಅವ್ರಿಗೆ ಸಮಸ್ಯೆ ಬೇರೆ ಇನ್ನೇನೋ ಇರುತ್ತೆ, ಗ್ಯಾಸ್ಟ್ರಿಕ್ ಅಂತ ಯಾರೋ ಹೇಳಿರ್ತಾರೆ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ, ಅದೇನ್ ಮಾಡ್ತಾರೆ, ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಡಿಪೆಂಡೆಂಟ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಯಾರೋ ಆಮೇಲೆ ಎದುರಿಸ್ತಾರೆ, ಇಲ್ಲ ಇದನ್ನೆಲ್ಲ ತಗೊಂಬೇಡಿ, ಕಿಡ್ನಿ ಲಿವರ್ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಸಡನ್ ಆಗಿ ಬಿಡೋಕ್ ಸ್ಟಾರ್ಟ್ ಮಾಡ್ತಾರೆ. 1 ದಿನ 2 ದಿನ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಜಠರ ಯೂಸ್ ಆಗ್ಬಿಟ್ಟಿರುತ್ತೆ ಡೈಲಿ ಮೆಡಿಸಿನ್ಗೆ. ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ರಿಬೌಂಡ್ ಹೈಪರ್ ಅಸಿಡಿಟಿ ಅಂತೀವಿ, ಅಂದ್ರೆ ಇನ್ನೂ ಆಮ್ಲೀಯತೆನ ಕೆಲವೊಂದು ಟೈಮ್ ಟೆಂಪ್ರರಿ ಆಗಿ ಅದು ಜಾಸ್ತಿ ಗ್ಯಾಸ್ಟ್ರಿಕ್ ಆಮ್ಲನ ಉತ್ಪತ್ತಿ ಮಾಡುತ್ತೆ. ಅವಾಗ ಏನ್ ಮಾಡ್ತಾರೆ, ಅಯ್ಯೋ ನನಗೆ ನೋಡಪ್ಪ
ಬೇಡಪ್ಪ 2 ದಿನ ಸ್ಟಾಪ್ ಮಾಡಿದೆ, ನನ್ನ ಕೈಲಿ ಆಗಲಿಲ್ಲ, ಹಂಗಾಗಿ ನಾನು ತೊಗೊಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಯಾವತ್ತು ಯಾವುದೋ ಒಂದು ಡಾಕ್ಟ್ರನ್ನೇ ನೋಡೇ ಇರೋದಿಲ್ಲ, ಅವರೇ ತೊಗೊತಾ ಇರ್ತಾರೆ. ಬರ್ತಾರೆ ಕೆಲವರು ನಮ್ಮ ಹತ್ರ 5 ವರ್ಷ 10 ವರ್ಷದಿಂದ ತೊಗೊತಾ ಇರ್ತಾರೆ. ಇವು ಆ್ಯಂಟಿ ಆಸಿಡ್ ಮೆಡಿಸಿನ್ಸು ಆ ಥರ ವರ್ಷಾನ್ಗಟ್ಲೆ ತಗೊಳ್ಳೋದು, ಅದನ್ನು ಯಾವುದು ಮೆಡಿಸಿನ್ ಸೈಡ್ ಎಫೆಕ್ಟ್ ಇಲ್ಲದೆ ಯಾವುದೂ ಇಲ್ಲ. ಕೆಲವೊಂದು ಟೈಮು ಕೆಲವ್ರಿಗೆ ಮಾತ್ರೆ ಕೊಡಬೇಕಾಗುತ್ತೆ. ಈಗ ಸಕ್ಕರೆ ಕಾಯಿಲೆ ಇರೋರು ಸಕ್ಕರೆ ಮಾತ್ರೆ ತೊಗೊಬೇಕು, ಬಿ ಪಿ ಇರೋರು ಬಿ ಪಿ ಮಾತ್ರೆ ತೊಗೊಬೇಕಾಗುತ್ತೆ. ಬಟ್ ಅವ್ರಿಗೆ ಒಂದು ರೋಗ ಇದೆ ಅನ್ನೋದು ಒಂದು ಫಸ್ಟ್ ಆಫ್ ಆಲ್, ಅದಕ್ಕೆ ಒಂದು ಡಿಸೀಸ್ ಇದೆಯಾ ಇವ್ರಿಗೆ ಇಲ್ಲ. ಈಗ ಏನು ರೋಗ ಇಲ್ಲದೇ ಬರೀ ಮಾತ್ರೆಗಳು ತಗೊಳ್ಳೋರಿಗೆ ಅದು ತಪ್ಪು, ಯಾಕಂದರೆ ಸೈಡ್ ಎಫೆಕ್ಟ್ಸ್ ಇದೆ ಅದರಿಂದ. ಸೊ ಹಾಗಾಗಿ ಕೆಲವರು ಫಸ್ಟ್ ಆಫ್ ಆಲ್ ತೋರಿಸ್ಕೊಬೇಕು. ಅವರು ಯಾರೋ ನಿಯರೆಸ್ಟ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ತೋರಿಸಿ, ಈ ಥರ ನಾನು ಮಾತ್ರೆ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ, ಇದು ನನಗೆ ಅವಶ್ಯಕತೆ ಇದೆಯಾ ಇಲ್ವಾ, ಏನು ನನಗೆ ಅವ್ರಿಗೆ ನಿಜವಾಗ್ಲೂ ಏನಾದರೂ ಗ್ಯಾಸ್ಟ್ರಿಕ್ಕು ಅಥವಾ ಜಠರ ಅಥವಾ ಕರಳಿನ ಸಮಸ್ಯೆ ಏನಾದರೂ ಇದೆಯಾ ಇಲ್ವಾ ಅನ್ನೋದು ಪತ್ತೆ. ಎಷ್ಟೊಂದು ಜನಕ್ಕೆ ಏನು ಇರೋದಿಲ್ಲ, ಬಟ್ ಏನೋ ಒಂದು ಮಾತ್ರೆ ತೊಗೊಂಡು ಅದ್ರ ಮೇಲೆ ಒಂದು ಡಿಪೆಂಡೆನ್ಸಿ ಬಂದ್ಬಿಟ್ಟಿರುತ್ತೆ. ಅದನ್ನ ನಾವು ಕ್ರಮೇಣವಾಗಿ ಕಡಿಮೆ ಮಾಡಿ ಸ್ಟಾಪ್ ಮಾಡಬೇಕಾಗುತ್ತೆ. ಅದನ್ನ ಮಾಡೋದಕ್ಕೆಲ್ಲ ಇಲ್ಲಿ ಅವಕಾಶಗಳು ಇದೆ. ಹೌದು, ಯಾಕಂದ್ರೆ ಅವರು ಫಸ್ಟ್ ಆಫ್ ಆಲ್ ಏನಕ್ಕೆ ತಗೊಂತಾ ಇದ್ದೀರಾ ಅಂತ ನೋಡ್ತೀವಿ. ಈಗ ಎಷ್ಟೊಂದು ಸರಿ ಏನು ತುಂಬಾ ಅವ್ರ ಕಣ್ಣು ಮುಂದೆ ಇರೋದನ್ನ ಮರ್ತೋಗ್ಬಿಡ್ತಾರೆ. ನನಗೆ ಟೆನ್ಷನ್ ಇದೆ ಅದು ಇದು ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ ಫಸ್ಟು. ಬಟ್ ಈಗ ಅವರು ಬೊಜ್ಜಿರುತ್ತೆ, ಡೈಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಸ್ಮೋಕ್ ಮಾಡ್ತಾ ಇರ್ತಾರೆ, ಎಲ್ಲ ಥರದ್ದು ಹವ್ಯಾಸಗಳು ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಮರ್ತೋಗಿರ್ತಾರೆ. ಬೇರೆ ಯಾವುದೋ ಒಂದು ಸಣ್ಣ ಎಕ್ಸ್ಕ್ಯೂಸ್ನ ನೋಡ್ತಾ ಇರ್ತಾರೆ. ಸೊ ಕೆಲವೊಂದು ಟೈಮ್ ಕಣ್ಣು ಮುಂದೆ ಏನಿದೆ, ಈಗ ನಾವು ಅವರ ಒಂದು ಜೀವನ ಶೈಲಿ, ಅವರ ಆಹಾರ, ಅವರ ಇದು ಪ್ರತಿಯೊಂದನ್ನು ನಾವು ಒಂದು ಡೀಟೇಲ್ ಆಗಿ ಹಿಸ್ಟ್ರಿ ತೊಗೊಂಡಾಗ ನೋಡಿ, ಇವೆಲ್ಲ ಫಸ್ಟು ನೀವು ದೂರ ಇಟ್ಕೊಳ್ಳಿ. ಮಾತ್ರೆಗಳಿಲ್ದೇ ನಿಮಗೆ ಎಷ್ಟೊಂದು ಸರಿ ಅವರ ಒಂದು ಸಂಪೂರ್ಣವಾಗಿ ಗುಣಪಡಿಸ್ಕೊಬೋದು. ಯಾಕೆಂದರೆ ಎಷ್ಟೊಂದು ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸಸ್ ಅಂತೀವಲ್ಲ, ಕೆಲವೊಂದು ಲಿವರ್ ಪ್ರಾಬ್ಲಮ್ಸ್, ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ಸು. 50% ಅಷ್ಟು ನಮ್ಮ ಈ ಹೆಲ್ತ್ ಪ್ರಾಬ್ಲಮ್ಸು ನಮ್ಮ ಆಹಾರ ಜೀವನ ಶೈಲಿಯಿಂದನೇ ದೂರ ಇಟ್ಕೊಬೋದು. ಕೆಲವೊಂದು ನಾವು ಋಷಿ ಮುನಿ ಥರ ಇದ್ರೂ ಬರುತ್ತೆ, ಅದೇನು ಮಾಡಲಿಕ್ಕಾಗಲ್ಲ. ಸೊ ಬಟ್ ಎಷ್ಟೊಂದು ನಮ್ಮ ಕೈಯಲ್ಲಿರುತ್ತೆ, ಅದನ್ನು ನಾವು ಸರಿಪಡಿಸ್ಬೇಕು. ಎಸ್ ಸರ್ ನಿಜವಾಗ್ಲೂ ಖುಷಿ ಆಯಿತು. ಸೊ ಡಾಕ್ಟರ್ ಯೋಗಾನಂದ್ ರೆಡ್ಡಿ ಅವರು ಸರಿಸುಮಾರು 21 ವರ್ಷಗಳ ಕಾಲ ಇಂಗ್ಲೆಂಡಲ್ಲಿ ಸರ್ವೀಸನ್ನು ಮಾಡಿ ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ. ಸೊ ನಮಗೆ ಬಹುಶಃ ನೀವು ಬಂದಿದ್ದು ವರದಾನ ಅಂತ ಅಂದ್ಕೊತೀನಿ. ನಾನು ನೋಡಿದೆ ಸಾಕಷ್ಟು ಜನ ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿರುವಂಥ ಇಕ್ವಿಪ್ಮೆಂಟ್ಗಳನ್ನು ಕೆಲವೊಂದನ್ನು ಅಬ್ಸರ್ವ್ ಮಾಡಿದೆ ನಾನು. ಸೊ ಎಲ್ಲಿಯೂ ಇಲ್ಲದೇ ಇರುವಂಥ ಕೆಲವೊಂದು ಇಕ್ವಿಪ್ಮೆಂಟ್ಗಳನ್ನು ಇಲ್ಲಿ ನಮ್ಮ ಬೆಂಗಳೂರಿಗೆ ನೀವು ತಂದಿದ್ದೀರಾ. ಸೊ ಕರ್ನಾಟಕದ ಜನತೆ ಇದನ್ನು ಯೂಸ್ ಮಾಡ್ಕೋಬೋದು. ಯಾವುದೋ ಒಂದು ಸಣ್ಣ ಗ್ಯಾಸ್ಟ್ರಿಕ್ ಅಂತ ಹೇಳಿಬಿಟ್ಟು ಅದನ್ನು ಅಲ್ಲೇ ನೆಗ್ಲೆಕ್ಟ್ ಮಾಡೋದು, ಅದು ನೆಕ್ಸ್ಟ್ ಕ್ಯಾನ್ಸರ್ ಆಯಿತು ಅಥವಾ ಬೇರೆ ಯಾವುದೋ ಒಂದು ಡಿಸೀಸ್ಗೆ ಕಾರಣ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿ ಯೋಚನೆ ಮಾಡೋದಕ್ಕಿಂತ ಬಹುಶಃ ಆ ಥರ ಸಣ್ಣ ಒಂದು ಇಶ್ಯೂ ಕಂಡಾಗಲೇ ನಿಮ್ಮಂಥವ್ರನ್ನ ಭೇಟಿ ಆದರೆ ಬಹುಶಃ ಇದಕ್ಕೊಂದು ಒಳ್ಳೆಯ ಕ್ಲಾರಿಟಿ ಸಿಗುತ್ತೆ. ಸೊ ಒಂದು ಸರಿಯಾದ ಉತ್ತರ ಸಿಗುತ್ತೆ ಅಂತ ನಾನು ಅಂದ್ಕೊತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಸರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇಲ್ಲಿಯ ಡಾಕ್ಟರ್ ಏನು ಮಾತಾಡಿದ್ರು, ಈ ಒಂದು ಸೆಂಟರ್ನ ಅಡ್ರೆಸ್ ಇರುತ್ತೆ, ಲೊಕೇಶನ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಒಂದು ಸಲ ಈ ಥರ ಸಮಸ್ಯೆಗಳಿದ್ದರೆ ಭೇಟಿಯಾಗಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತು ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಅಷ್ಟೇ, ಇವತ್ತಿನ ಯಂಗ್ಸ್ಟರ್ಸ್ಗಳಲ್ಲಿ ಈ ಪ್ರಮಾಣ ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಅಥವಾ ನಾನು ಸುಮಾರು ಜನರನ್ನು ಭೇಟಿಯಾದಾಗ ನಂಗೆ ಗ್ಯಾಸ್ಟ್ರಿಕ್ ಇದೆ ಅನ್ನುವಂಥ ಕಾಮನ್ ವರ್ಡನ್ನು ಪ್ರತಿಯೊಬ್ಬರಿಂದನೂ ಕೇಳಿದ್ದೆ. ಸೊ ಇದಕ್ಕೊಂದು ಆನ್ಸರ್ ಸಿಗುತ್ತಾ ನೋಡೋಣ ಅಂತಲೇ ಡಾಕ್ಟರ್ ಅವರನ್ನು ಭೇಟಿಯಾದೆ. ಸೊ ನಿಮಗೂ ಕೂಡ ಆ ಮಾಹಿತಿಯನ್ನು ಒದಗಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದು ಸಲ ನೇರವಾಗಿ ಇಲ್ಲಿಗೆ ಬನ್ನಿ, ಡಾಕ್ಟರ್ ಅವ್ರನ್ನ ಭೇಟಿ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮ ಸ್ಟೇಡಿಯಂ.